ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ನೋಡಿರ್ತೀರ, ಶನಿವಾರದಿಂದ ಒಂದೇ ಪ್ರೋಮೋ ರಿಲೀಸ್ ಆಗ್ತಾ ಇದೆ. ಶೋಭಾ ಶೆಟ್ಟಿ ಹೊರಗೆ ಹೋಗಿದ್ದಾರೆ ಅಂತ. ಇವತ್ತು ಕೂಡ ಬೆಳಿಗ್ಗೆ ಅದೇ ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಮತ್ತೆ ಶೋಭಾ ಶೆಟ್ಟಿ ಅವರು ಮನೇಲಿದ್ದಾರ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದಾರ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಒಂದು ಕಿಚ್ಚ ಸಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಒಂದು ಆರ್ಡರ್ ಬಂದ್ಮೇಲೆ ಕಂಪಲ್ಸರಿ ಹೋಗ್ಲೇಬೇಕು. ಆದ ಕಾರಣ ಈಗ ಶೋಭಾ ಶೆಟ್ಟಿ ಇದಾರ ಇಲ್ಲ ಅಂತ ಕನ್ಕ್ಲೂಷನ್ ಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಈಗ ಪ್ರೋಮೋದಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾನು ಇನ್ನೊಂದು ವಾರ ಇದ್ರೂ ಕೂಡ ನಾನು ಮತ್ತೆ ಪ್ರೂವ್ ಮಾಡ್ಕೊಳಕ್ಕಾಗಲ್ಲ, ಮತ್ತೆ ಆಡಕ್ಕಾಗಲ್ಲ, ನನಗೆ ವೋಟ್ ಮಾಡಿರೋ ಜನ ತುಂಬಾ ನನ್ನ ಬೈಕ್ ಅಂತಾರೆ ಅಂತ ಹೇಳಿ ಶೋಭಾ ಶೆಟ್ಟಿ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ಶೋಭಾ ಶೆಟ್ಟಿ ಅವರೇ ನೀವು ಮುಖ್ಯ ದ್ವಾರದಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಂತೇಳಿ. ಬಟ್ ಆ ಟೈಮಲ್ಲಿ ಅಲ್ಲಿರೋ ಕಂಟೆಸ್ಟೆಂಟ್ ಎಲ್ಲ ಗ್ಲಾಸ್ ಡೋರ್ ಹಿಂದ್ಗಡೆ ಇರ್ತಾರೆ. ನಮ್ಮ ಶೋಭಾ ಶೆಟ್ಟಿ ಅವರು ಮತ್ತೆ ಗಾರ್ಡನ್ ಏರಿಯಾಗೆ ಬರ್ತಾರೆ. ಗಾರ್ಡನ್ ಏರಿಯಾಗೆ ಬಂದ್ಮೇಲೆ ಅವ್ರು ಹೇಳ್ತಾರೆ, ಮತ್ತೆ ಬಿಗ್ ಬಾಸ್ ನನಗೆ ಮನೆಯಿಂದ ಹೋಗ್ಬೇಕು ಅನಿಸ್ತಾ ಇಲ್ಲ, ಆದ ಕಾರಣ ಇಲ್ಲೇ ಇರ್ತೀನಿ ಅಂತೇಳಿ. ಇಲ್ಲಿ ಟ್ವಿಸ್ಟ್ ಏನಂದ್ರೆ, ಖಂಡಿತವಾಗ್ಲೂ ನಮ್ಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಶೋಭಾ ಶೆಟ್ಟಿ ಅವರು ಕ್ವಿಟ್ ಆಗಿದ್ದಾರೆ. ಯಾಕಂದ್ರೆ ಒಂದ್ಸಲ ಈಗ ಕಿಚ್ಚ ಸರ್ ಆರ್ಡರ್ ಮಾಡಿದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೇಕಂತ ಹೇಳಿದ್ಮೇಲೆ ಮತ್ತೆ ಅವ್ರಿಗೆ ಆಡಕ್ ಅವಕಾಶ ಕೊಟ್ರೆ ಅಲ್ಲಿ ಕಿಚ್ಚ ಸರ್ ಮರ್ಯಾದಿರಲ್ಲ. ಆದ ಕಾರಣ ಸ್ಟೇಜ್ ಮೇಲೆ ಒಂದ್ಸಲ ನೀವು ಶಿಶಿರು ಮತ್ತೆ ಐಶ್ವರ್ಯ ಇಬ್ಬರನ್ನ ಸೇವ್ ಮಾಡಿ ಶೋಭಾ ಶೆಟ್ಟಿ ಅವ್ರನ್ನ ಹೊರಗಡೆ ಹೋಗಂತ ಹೇಳಿದಾರೆ ಕಿಚ್ಚ ಸರ್. ಆದ ಕಾರಣ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಲಾಗಿದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಬಟ್ ಗೊತ್ತಿಲ್ಲ, ಇದೆಲ್ಲ ಆದ್ಮೇಲೆ ಇಂಥ ಒಂದು ಸಿಚುವೇಶನ್ಸ್ ತುಂಬಾ ಸಲ ಬಂದಿದೆ. ಮತ್ತೆ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಆಡ್ತೀನಿ, ಪರವಾಗಿಲ್ಲ, ಇವಾಗಿಂದ ಏನಾಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮತ್ತು ಬಿಗ್ ಬಾಸ್ ಮನೆ ಉಳಿಸ್ತಾರೆ. ಕೇವಲ ಇದು TRP ಗಿಮಿಕ್ ಅಂತ ಹೇಳ್ಬೋದು. 3 ದಿನದ ಒಂದೇ ಪ್ರೋಮೋ ರಿಲೀಸ್ ಮಾಡ್ತಾ ಇದಾರೆ, ಒಂದೇ ತೋರಿಸ್ತಾ ಇದೆ ಅಂದ್ರೆ ಯಾವ ಮಟ್ಟಕ್ಕೆ ಬಿಗ್ ಬಾಸ್ ಬರ್ತಾ ಇದೆ ಅಂತ ನೀವು ಒಂದು ತಿಳ್ಕೊಬಹುದು. ಇವ್ರ ಕಂಟೆಂಟ್ ಸಿಗ್ತಾ ಇಲ್ಲ, ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಹಂಗಿದಾರೆ ಗೊತ್ತಿಲ್ಲ. ಒಂದಂತೂ ಸತ್ಯ, ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಒಂದು ನಮ್ಮ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕ್ವಿಟ್ ಆಗಿದ್ದಾರೆ ಅಂತ ಹೇಳಿ. ಮತ್ತೆ ಈ ವಾರ ನಾಮಿನೇಟ್ ಅಂತ ಬಂದಾಗ ಖಂಡಿತವಾಗ್ಲೂ ಎಲ್ಲ ಟಾರ್ಗೆಟ್ ಮಾಡ್ತಾರೆ ಐಶ್ವರ್ಯ ಅವ್ರನ್ನ. ಐಶ್ವರ್ಯ, ಮಂಜು, ಇನ್ನ ನಮ್ಮ ಇವರು ತ್ರಿವಿಕ್ರಮ್ ಆಗ್ಲಿ, ನಮ್ಮ ಮೋಕ್ಷಿತಾ ಆಗ್ಲಿ, ಮಂಜು ಆಗ್ಲಿ, ಭವ್ಯಗೌಡ ಆಗ್ಲಿ, ಇವ್ರು ನಾಮಿನೇಟ್ ಆಗೋದು ಗ್ಯಾರಂಟಿ. ನೋಡ್ಬೇಕು ಮತ್ತೆ ಈ ವಾರ ಯಾವ ರೀತಿ ಇರುತ್ತೆ ಅಂತ ಹೇಳಿ. ನಮ್ಗೆ ಹೇಳಿದೆ ಮೊದಲೇನ ಅಪ್ಡೇಟ್ ಬಂದ ಪ್ರಕಾರ ಶೋಭಾ ಶೆಟ್ಟಿ ಅವ್ರ ಮನೆಯಿಂದ ಹೊರಗೋಗಿದ್ದಾರೆ ಅಂತ. ಮತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.